ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಏನೂ ಇಲ್ಲ, ದೋಸೆ ಹಿಟ್ಟು ಮಾಡೋದಕ್ಕೆ ಹಾಕ್ತಾಯಿದ್ದೀನಿ. 1 ಕಪ್ ಉದ್ದಿನಬೇಳೆ, ಅರ್ಧ ಕಪ್ ಕಡಲೆಬೇಳೆ, ಅರ್ಧ ಕಪ್ ಮಸೂರ್ ದಾಲು, 1 ಸ್ಪೂನ್ ಮೆಂತ್ಯ. ಇವಾಗ ಇದನ್ನು ಹಾಕ್ತಾಯಿದ್ದೀನಿ. ಇನ್ನೊಂದು ಅವರಲ್ಲಿ ಗ್ರೈಂಡ್ ಮಾಡ್ತೀನಿ. ಅದಕ್ಕೆ ನೆನೆ ಹಾಕ್ಬಿಟ್ಟು ಇದ್ರ ಜೊತೆಲೇ ಗ್ರೈಂಡ್ ಮಾಡಿಬಿಡ್ಬೋದು. ಅರ್ಧ ಕಪ್ ಸಬ್ಬಕ್ಕಿ ಸಾಬೂದಾನ, 3/4 ಕಪ್ಪು ಅವಲಕ್ಕಿ. ಸಾಬೂದಾನ ಮತ್ತು ಅವಲಕ್ಕಿ ಎರಡೂ ಟುಗೆದರ್ ಇಡ್ತಾಯಿದ್ದೀನಿ. ಬಟ್ ಇವತ್ತು ನೆನೆ ಹಾಕಲ್ಲ, ಅದು ಗ್ರೈಂಡ್ ಮಾಡೋಕ್ಕೆ 1 ಅವರ್ ಮುಂಚೆ ನೆನೆ ಹಾಕ್ತೀನಿ. ಅಕ್ಕಿ 3 ಕಪ್ ಹಾಕ್ತೀನಿ. ನೆನೆ ಹಾಕಿದ್ದೀನಿ. ನಾಳೆ ಬೆಳಗ್ಗೆ ಗ್ರೈಂಡ್ ಮಾಡಬೇಕು. ದೋಸೆ ಹಿಟ್ಟನ್ನ ಅರಿತಾ ಇದ್ದೀನಿ. ಗ್ರೈಂಡಿಂಗ್ ಮಾಡೋಕ್ಕೆ ಹಾಕಿದ್ದೀನಿ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ, ಯಾಕಂದರೆ ನಮ್ಗೆ ಇಲ್ಲಿ ಚಳಿಗೆ ಅಷ್ಟು ಬೇಗ ಫರ್ಮೆಂಟ್ ಆಗಲ್ಲ. ಅದರಿಂದ ಇವಾಗ ಉಪ್ಪು ತಗೊಂಬಂದು ಹಾಕ್ತೀನಿ. ಗ್ರೈಂಡ್ ಆಯಿತಾ? ಫರ್ಮೆಂಟ್ ಆಗೋಕ್ಕೆ ಇಡಬೇಕಿನ್ನು. ಅದು ಫರ್ಮೆಂಟ್ ಇರಲಿ, ಚಳಿ ಇರೋದ್ರಿಂದ ಆಗಲ್ಲ. ಅಂದರೆ ಓವನ್ನ ಲೈಟ್ ಆನ್ ಮಾಡಿಬಿಟ್ಟು ಇಡಬೇಕು. ಬೆಳಗಾಗೊತ್ತಿಗೆ ಆಗಿರುತ್ತೆ. ಅಲ್ಲಿರೋ ಬರೀ ಲೈಟಿಂದ ಹೀಟ್ಗೆ. ಇಲ್ಲ ಅಂತ ಹೇಳಿದ್ರೆ ಒಂದು ಮೆಣಸಿನ್ಕಾಯಿ ಒಳಗಡೆ ಹಾಕಿ ಇಡ್ಬೋದು, ಅದು ಆಗುತ್ತೆ. ಫರ್ಮೆಂಟ್ ಆದಮೇಲೆ ಇನ್ನೊಂದು 3 ಐಟಮ್ ಮಿಕ್ಸ್ ಮಾಡೋದಿದೆ, 4 ಐಟಮು, ಅದನ್ನು ತೋರಿಸ್ತೀನಿ. ದೋಸೆ ಮಾಡೋ 1 ಅವರ್ ಮುಂಚೆ ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ ಇದಕ್ಕೇ ಆ್ಯಡ್ ಮಾಡಿಬಿಟ್ಟು ಇವಾಗ ನೀರಲ್ಲಿ ಸ್ವಲ್ಪ ಗಟ್ಟಿಗೆ ಮಿಕ್ಸ್ ಮಾಡ್ಕೊಬಿಟ್ಟು ಆಮೇಲೆ ದೋಸೆ ಇದು ಹಿಟ್ಟಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ತೋರಿಸ್ತೀನಿ ಈಗ. ದೋಸೆ ಇದು ಉಪ್ಪು, ಇವಾಗ ಸಕ್ಕರೆ, ಇದು ಸಕ್ಕರೆ, ಇದು ಮಸಾಲೆ ದೋಸೆ, ಮೈಸೂರು ಮಸಾಲೆ ದೋಸೆ ಆ ಥರ ಮಾಡೋದಕ್ಕೆ ಮಿಕ್ಸ್ಚರ್. ಇದು ರೆಗ್ಯುಲರ್ ಬ್ಯಾಟರ್ ಜೊತೆಲಿ ಇದು ಮಿಕ್ಸ್ ಮಾಡಬೇಕು. ನೀರು ಹಾಕಿದ್ದೀನಿ, ಮಿಕ್ಸ್ ಮಾಡ್ತೀನಿ. ಈಗ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಫಸ್ಟೇ ಆವಾಗ ಉಂಡೆ ಗಂಟು ಆ ಥರ ಹಿಟ್ಟೆಲ್ಲ ಇರೋದಿಲ್ಲ. ಮಿಕ್ಸ್ ಮಾಡ್ಕೊಬಿಟ್ಟು ಆಮೇಲೆ ದೋಸೆ ಬ್ಯಾಟ್ರಿಗೆ ಮಿಕ್ಸ್ ಮಾಡಬೇಕು. ಇದು ಹುಳಿ ಬಂದಿರೋ ದೋಸೆ ಹಿಟ್ಟು. ಈ ದೋಸೆ ಹಿಟ್ಟಿಗೆ ಇವಾಗ ಮಿಕ್ಸ್ ಮಾಡ್ತಿದ್ದೀನಿ. ಈಗ ಮಿಕ್ಸ್ ಮಾಡಬೇಕು ಚೆನ್ನಾಗಿ. 1 ಅವರ್ ಮುಂಚೆ ಮಿಕ್ಸ್ ಮಾಡಿದ್ರೆ ದೋಸೆ ಮಾಡೋ ಹೊತ್ತಿಗೆ ಅದು ಹೊಂದ್ಕೊಂಡ್ಬಿಟ್ಟು ಎಲ್ಲ ಸರಿ ಹೋಗಿರುತ್ತೆ. ಈಗ ಮಿಕ್ಸ್ ಮಾಡಿಟ್ಟು 1 ಅವರ್ ಆದಮೇಲೆ ನಾನು ಮಾಡ್ತೀನಿ. ಇವಾಗ ಆಲೂಗಡ್ಡೆ ಪಲ್ಯನ ಮಾಡಬೇಕು. ಇದು ಇವಾಗ ರೆಡಿಯಾಗಿದೆ. 1 ಅವರ್ ಆದಮೇಲೆ ದೋಸೆ ಮಾಡ್ತೀನಿ. ದೋಸೆ ಮಾಡೋದಕ್ಕೆ ಮಿಕ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ. ಇಷ್ಟು ರವೆ, ಚಿರೋಟಿ ರವೆ, 1 ಕಪ್ಪಷ್ಟು ಅಕ್ಕಿ ಹಿಟ್ಟು 1 ಕಪ್ಪು, ಮೈದಾ ಹಿಟ್ಟು 1/4 ಭಾಗ ಅಷ್ಟು ಮೈದಾ ಹಿಟ್ಟು. ಇದು 3 ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಮಿಕ್ಸ್ ಮಾಡಿದ್ಮೇಲೆ ಈ ಪಾತ್ರೆಗೆ ಎಷ್ಟು ಬೇಕೋ ಅಷ್ಟು ದೋಸೆ ಹಿಟ್ಟು ಮಿಕ್ಸ್ ಮಾಡ್ಕೊಬಿಟ್ಟು ದೋಸೆ ಮಾಡಬೇಕು, ಸ್ವಲ್ಪ ತಿಕ್ಕಾಗಿನೇ. ಈಗ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಸಾಲ್ಟ್ ಹಾಕ್ಬೋದು, ಯಾಕಂದ್ರೆ ದೋಸೆ ಹಿಟ್ಟಿಗಾಗಲೇ ನಾನು ಉಪ್ಪು ಹಾಕಿದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕಬೇಕು. ದೋಸೆ ಹಿಟ್ಟು ಮಾಡೋಕ್ಕೆ 1 ಅವರ್ ಮುಂಚೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು
ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೋಬೇಕು, ಯಾಕಂದ್ರೆ ಉಂಡೆ ಆಗಿಬಿಡುತ್ತಿಲ್ಲ ಅಂದರೆ ಅದರಲ್ಲಿ. ಇದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿ ಒಂದು ಅವರ್ ಹಂಗೆ ಇಟ್ಟು ಆಮೇಲೆ ಅದಕ್ಕೆ ಹಾಕ್ಕೋಬೇಕು. ಇದು ರೆಡಿ ಆಗಿದೆ. ಈಗ ತೋರಿಸ್ತೀನಿ. ಈ ಥರ ಹಾಕಬೇಕು. ಮೈಸೂರು ಮಸಾಲ ದೋಸೆಗೆ ಪಲ್ಯನೂ ಹಾಕಬೇಕು. ಆಮೇಲೆ ಫೋಲ್ಡ್ ಮಾಡಿ ದೋಸೆ ಹಾಕಿದ್ದಾಗಿದೆ. ಎಣ್ಣೆ ತುಪ್ಪನೂ ಹಾಕಿದ್ದೀನಿ. ಇವಾಗ ಈ ಮಸಾಲ ಹಾಕಬೇಕು. ತೋರಿಸ್ತೀನಿ. ಈ ಥರ ಹಾಕಬೇಕು. ಮೈಸೂರು ಮಸಾಲ ದೋಸೆಗೆ ಪಲ್ಯನೂ ಹಾಕಬೇಕು. ಆಮೇಲೆ ಫೋಲ್ಡ್ ಮಾಡಬೇಕು. ಎಂಜಾಯ್ ಮಾಡಿ ಮೈಸೂರು ಮಸಾಲ ದೋಸೆ ವಿತ್ ಚಟ್ನಿ ಪುಡಿ. ಓಕೆ ಬಾಯ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಓಕೆ ಬಾಯ್.